ಮಂಜುನಾಥ್ ಸಜ್ಜನ್ MD ಆಯುರ್ವೇದಿಕ್ ವೈದ್ಯನಾಗಿ ಅಮೃತ ಆಯುರ್ವೇದ ಆಸ್ಪತ್ರೆಯನ್ನು ನಡೆಸ್ತಾ ಇದ್ದೇನೆ. ಕೊಪ್ಪಳದಲ್ಲಿ ಸುಮಾರು 20 ವರ್ಷದ ಅನುಭವದೊಂದಿಗೆ ಕೊಪ್ಪಳದಲ್ಲಿ ನಾನು ಆಯುರ್ವೇದ ವೈದ್ಯನಾಗಿ ಆಯುರ್ವೇದ ಚಿಕಿತ್ಸೆಯನ್ನು ನೀಡ್ತಾ ಇದ್ದೇನೆ. ತಮ್ಮ ಮುಂದೆ ಇವತ್ತು ಒಂದಿಷ್ಟು ಆಯುರ್ವೇದ ವೈದ್ಯ ಪದ್ಧತಿಯಲ್ಲಿ ಹೇಳಿರುವಂಥ ಆಹಾರ ವಿಹಾರ ಪದ್ಧತಿಯನ್ನು ಯಾವ ರೀತಿ ನಾವು ನಮ್ಮ ದಿನಚರ್ಯವನ್ನು ರೂಢಿಸ್ಕೊಳ್ಬೇಕು ಮತ್ತು ಋತುಚರ್ಯವನ್ನು ರೂಢಿಸ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ತಮ್ಮ ಗಮನಕ್ಕೆ ಅಥವಾ ತಮಗೆ ಮಾಹಿತಿ ಕೊಡಲು ಇವತ್ತು ತಮ್ಮ ಮುಂದೆ ಬರ್ತಾ ಇದ್ದೇನೆ. ಮೊಟ್ಟ ಮೊದಲದಾಗಿ ಇವತ್ತು ಬೆಳಿಗ್ಗೆ ಏಳಬೇಕಂತ ವಿಷಯ ಬಂದಾಗ ಬ್ರಾಹ್ಮಿ ಮುಹೂರ್ತದಲ್ಲಿ ಹೇಳಲಿಕ್ಕೆ ನಮ್ಮ ಆಯುರ್ವೇದದ ಪದ್ಧತಿಯಲ್ಲಿ ಹೇಳಿದ್ದಾರೆ. ಸೊ ಬ್ರಾಹ್ಮಿ ಮುಹೂರ್ತ ಅಂತ ಹೇಳಿದರೆ ಸೂರ್ಯ ಉದಯಕ್ಕಿಂತ 45 ನಿಮಿಷ ಮುಂಚಿತವಾಗಿ, ಅಂದರೆ ಸುಮಾರು ಒಂದು 5 ಗಂಟೆಯಿಂದ ನಾವು ಎದ್ದಿದ್ದೇ ಆದರೆ ಅದು ನಮ್ಮ ಆರೋಗ್ಯಕ್ಕೆ ಬಹಳ ಉತ್ತಮ ಅಂತ ಹೇಳಿ ನಮ್ಮ ಆಯುರ್ವೇದ ಗ್ರಂಥದಲ್ಲಿ ಹೇಳಲಾಗಿದೆ. ಅದು ಕೂಡ ಸರಿ ಅಂತ ಅನಿಸುತ್ತೆ. ಯಾಕಂದರೆ ನಮ್ಮ ಆಕ್ಸಿಜನ್ ಭೂಮಿಯ ಮೇಲಿರುವಂಥ ಗಾಳಿಯ ಪ್ರಮಾಣದಲ್ಲಿ ಆಕ್ಸಿಜನ್ ಪ್ರಮಾಣ ಹೆಚ್ಚಿಗೆ ಆ ಸಮಯದಲ್ಲಿ ಇರೋದರಿಂದ ಆ ಗಾಳಿಯನ್ನು ಸೇವಿಸೋದ್ರ ಮುಖಾಂತರ ನಮ್ಮ ದೇಹದಲ್ಲಿ ಅತಿ ಹೆಚ್ಚು ಆಕ್ಸಿಜನ್ ಸರಬರಾಜಾಗಿ ನಮಗೆ ಒಳ್ಳೆ ಜ್ಞಾನವನ್ನು ಕೊಡುವಂಥ ಸಮಯ ಅದು ಬ್ರಾಹ್ಮಿ ಮುಹೂರ್ತ ಅಂತ ಕರಿತೀವಿ. ಸೊ ಬ್ರಾಹ್ಮಿ ಮುಹೂರ್ತದಲ್ಲಿ ಹೇಳೋದ್ರಿಂದ ಆ ವ್ಯಕ್ತಿ ಆರೋಗ್ಯವಂತನಾಗಿ, ಶ್ರೀಮಂತನಾಗಿ ಹಾಗೂ ಬುದ್ಧಿವಂತನಾಗಲಿಕ್ಕೆ ಸಾಧ್ಯ ಇದೆ ಅನ್ನೋದನ್ನು ಈ ಮೂಲಕ ಹೇಳ್ತೇನೆ. ಎದ್ದ ನಂತರ ನಾವು ಮಲಮೂತ್ರ ವಿಸರ್ಜನೆಗಳನ್ನು ಪ್ರಾಧಾನ್ಯದ ಮುಖಾಂತರ ನಾವು ಕೊಡಲೇಬೇಕಾಗುತ್ತೆ. ಹಾಗೆಯೇ ಈ ಮಲಮೂತ್ರ ವಿಸರ್ಜನೆ ಆದ ನಂತರ ಹಲ್ಲನ್ನುಜ್ಜಿ ಹಾಗೆ ಮುಖ ಪ್ರಕ್ಷಾಲನವನ್ನು ಮುಖವನ್ನು ತೊಳೆದುಕೊಂಡು ನಂತರದಲ್ಲಿ ಸುಕೋಷ್ಣ ನೀರನ್ನು ಒಂದು ಉಗುರು ಬೆಚ್ಚಗಿನ ನೀರನ್ನು 1 ಗ್ಲಾಸ್ವರೆಗೂ 2 ಗ್ಲಾಸ್ವರೆಗೂ ನಾವು ಕುಡಿಯುವಂಥದ್ದು ಒಂದು ಉಷಾಪಾನ ಅಂತ ಕರಿತೀವಿ. ಸೊ ಉಷಾಪಾನ ಅಂತ ಹೇಳಿದರೆ ಬೆಳಿಗ್ಗೆ ಎದ್ದಾದ ಮೇಲೆ ಮುಖ ಪ್ರಕ್ಷಾಲನವನ್ನು ಮಾಡಿಕೊಂಡು ಮುಖವನ್ನು ತೊಳೆದುಕೊಂಡು 1 ಗ್ಲಾಸ್ ಅಥವಾ 2 ಗ್ಲಾಸ್ ನೀರನ್ನು ಕುಡಿಯೋದು ಇದು ಆಯುರ್ವೇದ ಪದ್ಧತಿಯಲ್ಲಿ ಹೇಳಿರುವಂಥ ಒಂದು ವಿಷಯ. ಯಾಕೆ ಇದು ಆಯುರ್ವೇದ ಪದ್ಧತಿಯಲ್ಲಿ ಹೇಳಿದ್ದಾರೆ ಅಂತ ಹೇಳಿದರೆ, ನಾವೇನು ಹಿಂದಿನ ದಿನ ಊಟ ಮಾಡಿದಂಥ ಆಹಾರ ಪದಾರ್ಥ ಸರಿಯಾಗಿ ಪಚನ ಆಗದೇ ಇದ್ದಾಗ ಅದು ಪಚನ ಆಗಲಿಕ್ಕೆ ಬಿಸಿ ನೀರನ್ನು ಕುಡಿಯೋದ್ರ ಮುಖಾಂತರ ಬಿಸಿ ನೀರನ್ನ ಕುಡಿಯೋದ್ರ ಮುಖಾಂತರ ನಮಗೆ ಪಚನ ಆಗೋದಕ್ಕೆ, ಆಹಾರ ಪಚನ ಆಗೋದಕ್ಕೆ ಅನುಕೂಲವಾಗುತ್ತೆ. ಹಾಗಾಗಿ ಬಿಸಿ ನೀರನ್ನು ಕುಡಿಯೋದಕ್ಕೆ ಹೇಳಿದ್ದಾರೆ. ಆದರೆ ಇಲ್ಲಿ ಒಂದು ವಿಷಯವನ್ನು ನಾವು ನೆನಪಿಟ್ಕೊಳ್ಬೇಕಾಗುತ್ತೆ. ಒಂದಿಷ್ಟು ಜನಕ್ಕೆ ಬಿಸಿ ನೀರು ಕುಡಿಯೋದ್ರಿಂದ ಒಂದಿಷ್ಟು ಜನಕ್ಕೆ ಪಿತ್ತ ಆಗುವಂಥದ್ದು, ಹುಳಿ ಸುಡುವಂಥದ್ದು, ಹುಳಿ ತೇಗು ಬರುವಂಥದ್ದು ಇದೆ. ಅವರು ಪಿತ್ತ ಪ್ರಕೃತಿಯವರು ಅಂತ ಕರಿತೀವಿ. ಅವರು ಮೊದಲನೇ ಪಿತ್ತ, ಅಸಿಡಿಟಿ ಅಂತ ಸಮಸ್ಯೆಗಳಿದ್ದವರು ಬಿಸಿ ನೀರನ್ನು ಕುಡಿಬಾರದು. ನಾರ್ಮಲ್ ತಣ್ಣಗಿರುವಂಥ ನಾರ್ಮಲ್ ಪಾತ್ರೆಯಲ್ಲಿರುವಂಥ ನೀರುಗಳನ್ನು ನಾವು ತೆಗೆದುಕೊಂಡಿದ್ದಾದರೆ ಅವರಿಗೆ ಪಿತ್ತ ಆಗೋದನ್ನು ಕಡಿಮೆ ಮಾಡುತ್ತೆ. ಯಾರಿಗೆ ಕಫದ ಸಮಸ್ಯೆ ಇದೆ, ಯಾರಿಗೆ ಕೆಮ್ಮಿದರೆ ಕಫ ಬರುತ್ತೆ, ಹಾಗೆ ಸೀನು, ಕಫ, ನೆಗಡಿ, ಈ ಥರ ಬೇರೆ ಬೇರೆ ಕಫದ ತೊಂದರೆಗಳು ಇರುವಂಥವರು ಬೆಳಗ್ಗೆ ಬಿಸಿ ನೀರನ್ನು ಕುಡಿಯೋದ್ರಿಂದ ಅದು ಬಹಳ ಉಪಯುಕ್ತವಾಗ್ತದೆ. ಹಾಗಾಗಿ ಇಲ್ಲಿ ಬೆಳಗಿನ ಎದ್ದಾದ ಮೇಲೆ ಇವೆಲ್ಲ ಕೆಲಸಗಳನ್ನು ಮುಗಿಸಿದ್ಕೊಂಡು ನಾವು ತೈಲಾಭ್ಯಂಗ ಅಂತ ಮಾಡಬೇಕಾಗತ್ತೆ. ದೇಹಕ್ಕೆ ಸಂಪೂರ್ಣವಾಗಿ ತೈಲವನ್ನು ನಾವು ಸಾಮಾನ್ಯವಾಗಿ ಬಳಸುವಂಥ ತೈಲ ಈ ಎಳ್ಳೆಣ್ಣೆ, ಆಯುರ್ವೇದದಲ್ಲಿ ಹೇಳಿರುವಂಥ ತೈಲ ಎಳ್ಳೆಣ್ಣೆ. ಅದರಲ್ಲಿ ನಾವು ಜಾಸ್ತಿ ದೇಹಕ್ಕೆ ಉಷ್ಣನೂ ಆಗಂಗಿಲ್ಲ, ಹಾಗೆ ಶೀತನೂ ಆಗಂಗಿಲ್ಲ. ಈ ಕೊಬ್ಬರಿ ಎಣ್ಣೆ ಬಳಸೋದ್ರಿಂದ ಕೆಲವೊಂದು ಮಕ್ಕಳಲ್ಲಿ ಶೀತ ಜಾಸ್ತಿ ಆಗುವಂಥ ಸಂದರ್ಭಗಳಿದೆ. ಶೀತತೆ ಹಾಗೂ ನೆಗಡಿ, ಕಫ ಆಗುವಂಥ ಸಂದರ್ಭಗಳು ಈ ಒಂದು ಕೊಬ್ಬರಿ ಎಣ್ಣೆ ಬಳಸೋದ್ರಿಂದ ಆಗುತ್ತೆ. ಹಾಗಾಗಿ ಯಾರಿಗೆ ಕಫದ ಸಮಸ್ಯೆ ಇದೆ ಅವರು ಎಳ್ಳೆಣ್ಣೆಯನ್ನು ಬಳಸಬೇಕು. ಯಾರು ಪಿತ್ತದ ಸಮಸ್ಯೆ ಇದೆ ಅವರು ಕೊಬ್ಬರಿ ಎಣ್ಣೆಯನ್ನು ಬಳಸೋದು. ಇವಾಗ ದೇಹಕ್ಕಿರ್ಬೋದು ಅಥವಾ ತಲೆಗಿರ್ಬೋದು. ಸೊ ಎರಡುಗಳನ್ನು ನಾವು ಅದನ್ನು ವಿಂಗಡಿಸಿ, ಯಾರಿಗೆ ಪಿತ್ತದ ಸಮಸ್ಯೆ ಇದ್ದರೆ ಅವರು ಕೊಬ್ಬರಿ ಎಣ್ಣೆನ ದೇಹಕ್ಕೆ ಮತ್ತು ತಲೆಗೆ ಹಚ್ಚುವಂಥದ್ದು. ಯಾರಿಗೆ ಕಫದ ಸಮಸ್ಯೆ ಇದೆ ಅಂದರೆ ಕಫ ಆಗುವಂಥದ್ದು, ನೆಗಡಿ, ಶೀತ, ಕೆಮ್ಮು ಈ ಥರ ಆದಂಥ ಸಂದರ್ಭದಲ್ಲಿ ನಾವು ಎಳ್ಳೆಣ್ಣೆಯನ್ನು ಬಳಸಿ ದೇಹಕ್ಕೆ ಮಾಲಿಸನ್ನು ಮಾಡಿಕೊಂಡು ತದನಂತರ ಬಿಸಿನೀರಿನ ಸ್ನಾನವನ್ನು ಮಾಡಬೇಕಾಗುತ್ತದೆ. ಸೊ ಬಿಸಿನೀರಿನ ಸ್ನಾನ ನಮ್ಮ ಆರೋಗ್ಯಕ್ಕೆ ಉತ್ತಮ ಅಂತ. ಸೊ ಸುಖೋಷ್ಣವಾಗಿರುವಂಥ ಜಲವನ್ನು
ನೀರನ್ನು ಸ್ನಾನ ಮಾಡೋದ್ರ ಮುಖಾಂತರ ನಮಗೆ ಪಚನ ಶಕ್ತಿ ಕೂಡ ಇಂಪ್ರೂವ್ಮೆಂಟ್ ಆಗುತ್ತೆ. ಹಾಗಾಗಿ ಕೆಲವಷ್ಟು ಜನ ಶೀತ ಜಲವನ್ನು ಮಾಡಲಿಕ್ಕೆ ಹೇಳ್ತಾರೆ. ಸೊ ಅದು ಕೂಡ ಹಾಗೇನೆ, ಯಾರಿಗೆ ಪಿತ್ತದ ಪ್ರಾಬಲ್ಯತೆ ಇರುತ್ತೆ, ಸೊ ದೇಹದಲ್ಲಿ ಉರಿ ಮತ್ತು ಕಣ್ಣುರಿ, ಮೂತ್ರ ಉರಿ, ಹೀಗೆ ಬೇರೆ ಬೇರೆ ಉರಿ ಇರುವಂಥ ಸಂದರ್ಭದಲ್ಲಿ ನಾವು ಶೀತ ಜಲವನ್ನು ಅಂದರೆ ನಾರ್ಮಲ್ ನೀರಿಂದ ಸ್ನಾನ ಮಾಡಲಿಕ್ಕೆ ಹೇಳ್ತೀವಿ. ಅದೇ ಈ ಕಫದಂಥ ಸಮಸ್ಯೆ ಇದ್ದಾಗ ನಾವು ಉಷ್ಣ ಜಲದಿಂದ, ಬಿಸಿ ನೀರಿಂದ ಸ್ನಾನ ಮಾಡುವಂಥದ್ದು ಇದು ಒಂದು ಪದ್ಧತಿ. ಹಾಗಾಗಿ ಬೆಳಗಿನ ಕಾರ್ಯಕ್ರಮಗಳನ್ನು ನಾವು ಈ ರೀತಿ ರೂಢಿಸ್ಕೊಂಡಿದ್ದಾದರೆ ಇದು ಒಂದು ಶುಭ ದಿನ ಅಥವಾ ನಮ್ಮ ಆರೋಗ್ಯಕ್ಕೆ ಒಳ್ಳೆಯ ಪರಿಪಾಠವನ್ನು ಮತ್ತು ಆರೋಗ್ಯವನ್ನು ಕಾಪಾಡಿಕೊಳ್ಳಲಿಕ್ಕೆ ಇದು ಬಹಳ ಸೂಕ್ತವಾದಂಥ ಒಂದು ಸಮಯವನ್ನು ಆ ದಿನದಲ್ಲಿ ಹಾಕ್ಕೊಂಡಂಗಾಗುತ್ತೆ. ಈ ನಿಟ್ಟಿನಲ್ಲಿ ಇನ್ನೂ ಹೆಚ್ಚು ತಮ್ಮ ಮುಂದೆ ಈ ಆರೋಗ್ಯದ ಬಗ್ಗೆ ಮಾಹಿತಿಯನ್ನು ಕೊಡಲಿಕ್ಕೆ ನಾನು ಬರ್ತೀನಿ. ಹಾಗೆ ತಮ್ಮ ಸಮಸ್ಯೆಗಳನ್ನು ಕೇಳ್ಕೊಳ್ಳಿಕ್ಕೆ ಇದರಲ್ಲಿ ನಮ್ಮ ಯೂಟ್ಯೂಬ್ ಚಾನಲ್ ಮುಖಾಂತರ ತಾವು ತಮ್ಮ ಸಮಸ್ಯೆಗಳನ್ನು ಕೇಳ್ಕೋಬೋದು ಮತ್ತು ಹಾಗೆ ಅವರಿಗೆ ಆನ್ಸರನ್ನು ಮಾಡಲಾಗುತ್ತೆ. ನಮ್ಮದು ಅಮೃತ ಆಯುರ್ವೇದ ಆಸ್ಪತ್ರೆ ಈ ಕೊಪ್ಪಳದಲ್ಲಿ ಕುಷ್ಟಗಿ ರೋಡ್ಗೆ ಇದೆ. ತಮ್ಮ ಆರೋಗ್ಯದ ಸಮಸ್ಯೆ ಕುರಿತು ಏನಾದರೂ ತೊಂದರೆಗಳು ಕಂಡು ಬಂದಲ್ಲಿ ಈ ಸಂಸ್ಥೆಗೆ ಭೇಟಿ ಕೊಡಿ. ಅದಕ್ಕೆ ನಾನು ಯಾವತ್ತೂ ತಮ್ಮ ಸಮಸ್ಯೆಗೆ ಸ್ಪಂದಿಸ್ತೇನೆ. ಹಾಗೆ ಚಿಕಿತ್ಸೆಯನ್ನು ನೀಡಲಿಕ್ಕೆ ನಮ್ಮ ಸಂಸ್ಥೆ ಯಾವತ್ತೂ ಸನ್ನದ್ಧವಾಗಿದೆ ಅಂತ ಹೇಳಿ ನಾನು ಭಾವಿಸ್ತೇನೆ. ನಮಸ್ಕಾರ, ಧನ್ಯವಾದಗಳು.